ಪ್ರೀತಿಯ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಈ ದಿನ ಧನ್ಯವಾದ ಜೀವನಕ್ಕೆ ಅತ್ಯವಶ್ಯಕವಾದ ಅಂಶಗಳು ಅಥವಾ ಕೀಲಿಗಳು ಏನು ಎಂಬುದನ್ನು ನೋಡೋಣ. ಸಂತೋಷವಾಗಿರಲು ಆಶೀರ್ವದಿಸಿದ ಧನ್ಯವಾದ ಜೀವನವನ್ನು ನಡೆಸಲು ನಮ್ಮೆಲ್ಲರೊಳಗೆ ಆಳವಾದ ಆಸೆ ಇರುತ್ತದೆ. ಸಂತೋಷ, ಆಶೀರ್ವಾದವನ್ನು ಹೊಂದುವುದಕ್ಕಾಗಿ ಈ ಲೋಕ ಅನೇಕ ಸಲಹೆಗಳನ್ನು ನಮಗೆ ನೀಡುತ್ತವೆ. ಆದರೆ ನಿಜವಾದ ಧನ್ಯವಾದ ಜೀವನಕ್ಕೆ ಅತ್ಯವಶ್ಯಕವಾದ ಅಂಶಗಳನ್ನು, ಕೀಲಿಗಳನ್ನು ಕಂಡುಹಿಡಿಯಲು ನಾವು ದೇವರ ವಾಕ್ಯವನ್ನು ನೋಡೋಣ. ಕೀರ್ತನೆ 1ರಲ್ಲಿ ಅವನು ಎಷ್ಟೋ ಧನ್ಯನು ಎಂದು ಓದುತ್ತೇವೆ. ಧನ್ಯವಾದ ಸಂತೋಷದಾಯಕ ಜೀವನಕ್ಕೆ ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿದ್ದರೂ ಕೂಡ ನಾವು ಲೋಕದವರಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಧನ್ಯವಾದ ಜೀವನವೇ ಸಂತೋಷದ ಜೀವನ. ಧನ್ಯತೆಯು ದೇವರೊಂದಿಗಿನ ಸರಿಯಾದ ಸಂಬಂಧದಿಂದ ಬರುವ ಸಂತೋಷದ ಆಶೀರ್ವಾದವು. ಧನ್ಯ ಎಂಬ ಪದವು ಅನೇಕ ವಿಧಗಳಲ್ಲಿ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯನ್ನು ಚಿತ್ರಿಸುತ್ತದೆ, ಏಕೆಂದರೆ ದೇವರೊಂದಿಗಿನ ಆತನ ಸಂಬಂಧವು ಆತನನ್ನು ಅನೇಕ ರೀತಿಯಲ್ಲಿ ಆಶೀರ್ವದಿಸುತ್ತದೆ. ಈ ಸಂತೋಷದ ಧನ್ಯನಾದ ವ್ಯಕ್ತಿಯು ತನ್ನ ಸ್ವರ್ಗೀಯ ತಂದೆ ಯಾವಾಗಲೂ ತನ್ನ ಹತ್ತಿರದಲ್ಲಿ ಇದ್ದಾನೆ ಎಂದು ತಿಳಿದಿರುತ್ತಾನೆ ಮತ್ತು ಕೃತಜ್ಞನಾಗಿರುತ್ತಾನೆ. ದೇವರು ಆತನ ಹಿತಾಸಕ್ತಿಗಳಿಗೆ ಅನುಸಾರವಾಗಿ ಪ್ರತಿಯೊಂದು ಅಗತ್ಯವನ್ನು ಪೂರೈಸಲು ನಿಷ್ಠನಾಗಿರುತ್ತಾನೆ. ಕೀರ್ತನೆಗಳು 32:1. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಆದ್ದರಿಂದ ನಮ್ಮ ಆತ್ಮಗಳ ಉದ್ಧಾರಕ್ಕಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನೀಡುವ ಕ್ಷಮೆಯನ್ನು ಸ್ವೀಕರಿಸುವುದು ಧನ್ಯವಾದ ಜೀವನದ ಮೊದಲ ಕೀಲಿಯಾಗಿದೆ. ಇದರ ಅರ್ಥ, ಆಶೀರ್ವದಿಸಿದ ಜೀವನವು ಯೇಸು ಕ್ರಿಸ್ತನಿಂದ ನಮ್ಮ ರಕ್ಷಕನಾಗಿ ಆತನನ್ನು ಸ್ವೀಕರಿಸುವ ನಮ್ಮ ನಿರ್ಧಾರದಿಂದ ಪ್ರಾರಂಭವಾಗುತ್ತದೆ ಮತ್ತು ನಮ್ಮ ಭವಿಷ್ಯದ ಎಲ್ಲ ಆಯ್ಕೆಗಳಿಗೆ ಆತನನ್ನು ನಾವು ಅವಲಂಬಿಸುವುದರಿಂದ. ಧನ್ಯ ಜೀವನವು ಪವಿತ್ರ ಜೀವನವಾಗಿದೆ. ಕೀರ್ತನೆಗಳು 1:1. ಮೊದಲನೇ ಭಾಗ. ದುಷ್ಟರ ಆಲೋಚನೆಯಂತೆ ನಡೆಯದೆ. ಇದು ನಿರ್ಣಾಯಕ ಆಯ್ಕೆಯಾಗಿದೆ. ಇದು ವ್ಯಕ್ತಿಯು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ನಿರ್ಧರಿಸುವ ದೃಷ್ಟಿಕೋನವನ್ನು ಸೂಚಿಸುತ್ತದೆ. ದುಷ್ಟ ಎಂದರೆ ಅವರ ಮಾಂಸದ ಆಸೆಗಳು, ಭಾವನೆಗಳು ಅಥವಾ ಪ್ರಚೋದನೆಗಳಿಂದ ಮಾರ್ಗದರ್ಶನ ಅಥವಾ ನಿಯಂತ್ರಿಸಲ್ಪಡುವ ವ್ಯಕ್ತಿಯನ್ನು ಸೂಚಿಸುತ್ತದೆ. ಅವರು ಜೀವನದ ದೃಷ್ಟಿಕೋನದಲ್ಲಿ ಮೇಲ್ನೋಟಕ್ಕೆ ಮಾತ್ರ ಇರುತ್ತಾರೆ ಮತ್ತು ಅವರ ಆಯ್ಕೆಗಳ ಪರಿಣಾಮಗಳ ಬಗ್ಗೆ ಅವರು ಕಾಳಜಿಯೇ ವಹಿಸುವುದಿಲ್ಲ. ಅವರ ಸಲಹೆಯಲ್ಲಿ ನಡೆಯುವವರು ಅವರೊಂದಿಗೆ ದೃಢೀಕರಿಸುತ್ತಾರೆ, ತೊಡಗಿಸಿಕೊಳ್ಳುತ್ತಾರೆ ಮತ್ತು ಅವರ ಸಲಹೆಯಿಂದ ಪ್ರಭಾವಿತರಾಗುತ್ತಾರೆ. ಆದರೆ ನಾವು ತಪ್ಪು ಆಯ್ಕೆಯನ್ನು ಮಾಡಿದರೆ ಅದು ಈ ಲೋಕದೊಂದಿಗೆ ರಾಜಿ ಮಾಡಿಕೊಳ್ಳುವ ಮೊದಲ ಹೆಜ್ಜೆಯಾಗಿದೆ. ಆದ್ದರಿಂದ ನಾವು ಯಾರೊಂದಿಗೆ ನಡೆಯುತ್ತಿದ್ದೇವೆ ಎಂಬುದರ ವಿಷಯವಾಗಿ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು. ಕೀರ್ತನೆ 1:1 2ನೇ ಭಾಗ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ನಿಂತು ಎಂದರೆ ನಿಲ್ಲುವುದು, ದೃಢವಾಗಿರುವುದು. ಇದು ಒಬ್ಬರ ನಡವಳಿಕೆ, ಮಾದರಿಗಳು, ಅಭ್ಯಾಸಗಳು ಮತ್ತು ಪ್ರತಿಕ್ರಿಯೆಗಳನ್ನು ಸೂಚಿಸುತ್ತದೆ. ಪಾಪಾತ್ಮರ ಎಂಬ ಪದದ ಅರ್ಥ ಕೊರತೆ, ತಪ್ಪು ಗುರಿಯನ್ನು ಅನುಸರಿಸುವುದು. ಈ ಲೋಕದವರಂತೆ ಯೋಚಿಸುವುದರಿಂದ ಪ್ರಾರಂಭವಾಗಿ ಲೋಕದವರಂತೆ ವರ್ತಿಸುವವರೆಗೆ ಚಲಿಸುತ್ತೇವೆ. ಆದ್ದರಿಂದ ನಾವು ಯಾರೊಂದಿಗೆ ನಡೆಯುತ್ತೇವೆ, ನಿಂತುಕೊಳ್ಳುತ್ತೇವೆ ಎಂಬುದರ ವಿಷಯವಾಗಿ ಆಯ್ಕೆ ಮಾಡುವುದರಲ್ಲಿ ಜಾಗರೂಕರಾಗಿರಬೇಕು. ಕೀರ್ತನೆ 1:1 3ನೇ ಭಾಗ. ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ನಡೆಯುವುದರಿಂದ ಹಿಡಿದು ಕುಳಿತುಕೊಳ್ಳುವವರೆಗಿನ ಪ್ರಗತಿಯನ್ನು ಗಮನಿಸಿ. ಕುಳಿತು ಎಂಬುದು ನಿರ್ಧಾರಗಳು ಅಥವಾ ವ್ಯವಹಾರಗಳನ್ನು ಮಾಡುವ ಸ್ಥಳವಾಗಿದೆ. ಇದು ಈ ಲೌಕಿಕ ಜೀವನ ವಿಧಾನದಲ್ಲಿ ದೃಢವಾಗಿ ನೆಲೆಸಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ಧರ್ಮನಿಂದಕರು ಯಾರು? ಅಪಹಾಸ್ಯ ಮಾಡುವವರು, ದೇವರ ವಿಷಯಗಳನ್ನು ಮತ್ತು ಆತನ ವಾಕ್ಯವನ್ನು ಕೆಳಗಿಳಿಸುವಲ್ಲಿ ಸಕ್ರಿಯವಾಗಿ ತೊಡಗಿರುವವರನ್ನು ಸೂಚಿಸುತ್ತದೆ. ವ್ಯಾರನ್ ವಿಯರ್ಸ್ಬಿ ಈ ರೀತಿ ಹೇಳಿದರು: ನಾವು ಈ ಲೋಕ ಅಥವಾ ಪ್ರಪಂಚದೊಂದಿಗೆ ಸಂಪರ್ಕವನ್ನು ಹೊಂದಿರಬೇಕು, ಆದರೆ ಅದರಿಂದ ಕಲುಷಿತವಾಗಬಾರದು. ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿದ್ದರೂ ಕೂಡ ನಾವು ಲೋಕದವರಲ್ಲ. ಹಾಗಾದರೆ ನಾವು ಇದನ್ನು ಹೇಗೆ ಮಾಡುವುದು? 1 ಪೇತ್ರನು 3:15 ಹೇಳಿರುವಂತೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ಕೀರ್ತನೆಗಳು 1:2 ಮೊದಲನೇ ಭಾಗ. ದೇವರ ವಾಕ್ಯದಲ್ಲಿ ಜೀವಿಸಿರಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿರಿ. ಏನಾದರೂ ನಮಗೆ ಸಂತೋಷವನ್ನು ನೀಡುವುದಾದರೆ ಅದನ್ನು ನಾವು ಮತ್ತೆ ಮತ್ತೆ ಮಾಡಲು, ಅದನ್ನು ಕಾಪಾಡಲು ಬಯಸುತ್ತೇವೆ. ದೇವರ ವಾಕ್ಯವನ್ನು ಓದುವುದು ಸಂತೋಷವನ್ನು ನೀಡುತ್ತದೆ, ಏಕೆಂದರೆ ಅದು ದೇವರನ್ನು ಮತ್ತು ನಮ್ಮ ಜೀವನಕ್ಕಾಗಿ ಆತನ ಯೋಜನೆಯನ್ನು ಅದು ಬಹಿರಂಗಪಡಿಸುತ್ತದೆ.
ಕೀರ್ತನೆಗಳು 119 ವಚನ 14-16. ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ, ನಿನ್ನ ನಿಯಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿರಿ, ನೀವು ಏನನ್ನು ಆನಂದಿಸುತ್ತೀರಿ? ನಿಮ್ಮ ಹೃದಯವನ್ನು ಏನು ಸೆರೆ ಹಿಡಿದಿದೆ? ನಾವು ಸಂತೋಷ ಪಡುವ ವಿಷಯವು ನಾವು ನಮ್ಮ ಸಮಯವನ್ನು ಕಳೆಯುವ ವಿಧಾನದಲ್ಲಿ ಪ್ರತಿಫಲಿಸುತ್ತದೆ. ಕೀರ್ತನೆಗಳು 37 ವಚನ 4. ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಕೀರ್ತನೆಗಳು 1 ವಚನ 2, 2ನೇ ಭಾಗ. ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಸತ್ಯವೇದದ ಧ್ಯಾನವೆಂದರೆ ದೇವರ ವಾಕ್ಯದ ನಿಯಮಗಳು, ನಿಬಂಧನೆಗಳು ಮತ್ತು ಭರವಸೆಗಳೊಂದಿಗೆ ನಮ್ಮ ಹೃದಯವನ್ನು ತುಂಬುವುದು. ಕೊಲೊಸ್ಸೆಯವರಿಗೆ 3:16 ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಗಲಿರುಳು ಇದು ದೇವರ ವಾಕ್ಯದಲ್ಲಿ ನಿರಂತರವಾಗಿ ಮತ್ತು ಸ್ಥಿರವಾಗಿ ಇರುವ ಜೀವನದ ಉಲ್ಲೇಖವಾಗಿದೆ. ಇದು ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಮತ್ತು ಜೀವನಕ್ಕೆ ಅನ್ವಯಿಸಲು, ಜೀವನದಲ್ಲಿ ಅನುಸರಿಸುವುದನ್ನು ತಿಳಿಸುತ್ತದೆ. ಕೀರ್ತನೆಗಳು 119, 97, 98ನೇ ವಚನಗಳಲ್ಲಿ ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ, ಸದಾಕಾಲವೂ ಅವೇ ನನಗಿವೆ. ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಪ್ರಭಾವವನ್ನು ಹೆಚ್ಚಿಸಲು ಕೆಲವು ಪ್ರಾಯೋಗಿಕ ಮಾರ್ಗಗಳು ಯಾವುವು? ಆದಿಕಾಂಡದಿಂದ ಪ್ರಕಟಣೆಯವರೆಗೆ ಇಡೀ ಸತ್ಯವೇದನ್ನು ಓದಿರಿ. ದೇವರ ವಚನಗಳನ್ನು, ವಾಕ್ಯ ಭಾಗಗಳನ್ನು ಬಾಯಿಪಾಠ ಮನಪಾಠ ಮಾಡಿರಿ. ಇದು ಸತ್ಯವೇದ, ದೇವರ ವಾಕ್ಯ ಎಂದರೆ ಏನು ಮತ್ತು ಅದನ್ನು ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸಬೇಕು, ಅನುಸರಿಸಬೇಕು ಎಂಬುದರ ಕುರಿತು ಯೋಚಿಸುವುದನ್ನು ಒಳಗೊಂಡಿರುತ್ತದೆ. ನಾವು ಸತ್ಯವೇದವನ್ನು ಹೇಗೆ ಅಧ್ಯಯನ ಮಾಡಬೇಕು? ಪ್ರಾರ್ಥನೆಯಿಂದ ನಿಮ್ಮ ಕಣ್ಣುಗಳನ್ನು ತೆರೆಯಲು ದೇವರನ್ನು ಕೇಳಿಕೊಳ್ಳಿರಿ. ನಿರೀಕ್ಷೆಯಿಂದ ನಿಮ್ಮ ಅಗತ್ಯಗಳನ್ನು ಪೂರೈಸಲು ದೇವರನ್ನು ಬೇಡಿಕೊಳ್ಳಿರಿ. ವಿನಮ್ರವಾಗಿ ದೇವರ ಅಧಿಕಾರಕ್ಕೆ ನಿಮ್ಮನ್ನು ಒಪ್ಪಿಸಿಕೊಳ್ಳಿರಿ. ಚಿಂತನಾಶೀಲವಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಹೀಗೆ ಜೀವಿಸುವುದರಿಂದ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸುವನು. ಹೇಗೆಂದರೆ ಕೀರ್ತನೆ 1 ವಚನ 3, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಮರವು ಸ್ಥಿರತೆ ಮತ್ತು ಜೀವನದ ಬಿರುಗಾಳಿಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಚಿತ್ರಿಸುತ್ತವೆ. ಇದು ಜೀವನದ ಪ್ರತಿ ಋತುವಿನಲ್ಲಿ ಎಲ್ಲ ಸಮಯದಲ್ಲೂ ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸ್ಥಿರತೆಯ ಚಿತ್ರವಾಗಿದೆ. ಇದು ಕಾಲಕ್ರಮೇಣದಲ್ಲಿ ಬೆಳವಣಿಗೆಯ ಚಿತ್ರವೂ ಹೌದು. ಬೆಳೆದಿರುವ ಎಂಬ ಪದದ ಅರ್ಥ ಬೇರು ಬಿಡುವುದು, ಸ್ಥಿರತೆ, ಪೋಷಣೆ, ಬೆಳವಣಿಗೆ ಮತ್ತು ಅಂತಿಮವಾಗಿ ಫಲಭರಿತದ ಉದ್ದೇಶಕ್ಕಾಗಿ ದೃಢವಾಗಿ ಸ್ಥಾಪಿತವಾಗುವುದು. ನೀರಿನ ಕಾಲುವೆಗಳ ಪವಿತ್ರಾತ್ಮನಿಂದ ನಿರಂತರವಾಗಿ ಉಲ್ಲಾಸಗೊಳ್ಳುವ ಜೀವನದ ಸಂಕೇತವಾಗಿದೆ. ಫಲ ಕೊಡುತ್ತಾ ಹಣ್ಣು ಬೆಳೆಯಲು ಮತ್ತು ಪ್ರಬುದ್ಧತೆಗೆ ಸಮಯ ತೆಗೆದುಕೊಳ್ಳುತ್ತದೆ. ಬಳ್ಳಿಯಲ್ಲಿ ನೆಲೆಗೊಂಡಿರುವ ಕೊಂಬೆಗಳು ಮಾತ್ರವೇ ಹಣ್ಣುಗಳನ್ನು, ಫಲಗಳನ್ನು ಕೊಡಲು ಸಾಧ್ಯ. ಯೇಸು ಕ್ರಿಸ್ತನು ಯೋಹಾನ 15:4-5 ಹೇಳಿರುವುದು, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಕೀರ್ತನೆಗಳು 1 ವಚನ 3 2ನೇ ಭಾಗ. ಅದರ ಎಲೆ ಬಾಡುವುದೇ ಇಲ್ಲ. ಚೈತನ್ಯದ ಚಿತ್ರ. ನಮಗೆ ವಯಸ್ಸಾದರೂ ಕೂಡ ಪವಿತ್ರಾತ್ಮನಿಂದ ತುಂಬಿದ ಮತ್ತು ಕ್ರಿಸ್ತನಲ್ಲಿ ಪ್ರಬುದ್ಧವಾಗಿರುವ ಜೀವನವು ಹೊಳೆಯುವ ಒಂದು ಕಾಂತಿಯಂತೆ ನಮ್ಮಲ್ಲಿರುತ್ತದೆ. 2 ಕೊರಿಂಥದವರಿಗೆ 4:16ನೇ ವಚನ. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಕೀರ್ತನೆಗಳು 1 ವಚನ 3ನೇ ಭಾಗ. ಅವನ ಕಾರ್ಯವೆಲ್ಲವೂ ಸಫಲವಾಗುವುದು, ಏಕೆಂದರೆ ಅವನು ಲೌಕಿಕ ವಿಷಯಗಳನ್ನು ತ್ಯಜಿಸಿದ್ದಾನೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿದ್ದಾನೆ. ಆದ್ದರಿಂದ ದೇವರು ಅವನು ಮಾಡುವುದನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಆಶೀರ್ವದಿಸುವನು. ಯೆಹೋಶುವ 1 ವಚನ 8. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಕೀರ್ತನೆಗಳು 119 ವಚನಗಳು 11-105. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ.
ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಧನ್ಯವಾದ. ಜೀವನಕ್ಕೆ ಅವಶ್ಯವಾದ ಕೀಲಿಗಳು, ಅತ್ಯವಶ್ಯಕವಾದ ಅಂಶಗಳು: ಪ್ರಪಂಚದಿಂದ ಪ್ರತ್ಯೇಕತೆ, ಸತ್ಯವೇದದಲ್ಲಿ ತೃಪ್ತಿ, ದೇವರಲ್ಲಿ ಆಧಾರಗೊಂಡಿರುವುದೇ ಆಗಿದೆ. ಕೀರ್ತನೆ 1 ವಚನ 1-3 ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನೀವು ಸತ್ಯವಾಕ್ಯಕ್ಕೆ ತಕ್ಕಂತೆ ಅನುಸಾರವಾಗಿ ಬದುಕುತ್ತೀರಾ ಅಥವಾ ಜಗತ್ತು ಹೇಳುವ ಪ್ರಕಾರ ಬದುಕುತ್ತೀರಾ? ಜೀವನಕ್ಕೆ 2 ರಸ್ತೆಗಳನ್ನು ಮಾತ್ರ ನಿಮಗೆ ನೀಡಲಾಗಿದೆ: ನೀತಿವಂತನ ಮಾರ್ಗ ಮತ್ತು ದುಷ್ಟರ ದಾರಿ. ಆಯ್ಕೆಯು ನಿಮ್ಮದು. ಕೀರ್ತನೆ 1 ವಚನ 1-3 ಪ್ರಕಾರ ದೇವರ ಮೇಲೆ ಮತ್ತು ಆತನ ವಾಕ್ಯದಲ್ಲಿ ನಂಬಿಕೆಯಿಡುವವರು ಏಳಿಗೆ ಹೊಂದುತ್ತಾರೆ. ಅಂದರೆ ನಮ್ಮ ಜೀವನವು ದೇವರ ವಾಕ್ಯಕ್ಕೆ ಹೊಂದಿಕೆಯಾದಾಗ ದೇವರು ಉದ್ದೇಶಿಸಿರುವ ರೀತಿಯ ಜೀವನ ನಮ್ಮದಾಗುವುದು. ಆತನು ವಿನ್ಯಾಸಗೊಳಿಸಿದ ಹಾಗೆ ನಮ್ಮ ಜೀವನವು ಇರುತ್ತದೆ. ನಮ್ಮ ದೇವರನ್ನು ಪ್ರತಿಬಿಂಬಿಸುವ ಬುದ್ಧಿವಂತಿಕೆ, ಸದಾಚಾರ, ಸಮಗ್ರತೆ ಮತ್ತು ಒಳ್ಳೆಯತನದಿಂದ ನಿರೂಪಿಸಲ್ಪಟ್ಟ ಜೀವನವನ್ನು ನಡೆಸಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. That man hath perfect blessedness, who walketh not astray in counsel of ungodly men, nor stands in sinners' way, nor sitteth in the scorner's chair, but placeth his delight upon God's law, and meditates on his law day and night. He shall be like a tree that grows fast by a riverside, which in its season yields its fruits, and green its leaves abide. For why the way of godly men unto